ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಈ ಬೇಸಿಗೆ ಕಾಲ ಬಂತು. ಬೇಸಿಗೆ ಕಾಲ ಬಂತಂದ್ರೆ ಏನಾದರೂ ತಂಪಂದು ಊಟ ಮಾಡ್ಬೇಕನ್ಸುತ್ತೆ. ಅದಕ್ಕೆ ಈ ಬೇಸಿಗೆ ಕಾಲಕ್ಕೆ ತಂಪಾಗಿ ಮಜ್ಜಿಗೆ ಸಾರು ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ಹೊಟ್ಟೆಗೂ ತಂಪಾಗುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು. ಈ ಮಜ್ಜಿಗೆ ಸಾರು ಹಿಟ್ಟು ಹಚ್ಚಿ ಮಾಡಿದ್ದೈತಿ, ಕಡಲೆ ಹಿಟ್ಟು ಹಚ್ಚಿ. ಇದು ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಂಡು ಬನ್ನಿರಿ. ಮೊದಲಿಗೆ ಒಂದು ಅರ್ಧ ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 4-5 ಮೆಣಸಿನ್ಕಾಯಿ, ಒಂದು 4-5 ಹೆಸರು ಬೆಳ್ಳುಳ್ಳಿನ ಹಾಕ್ಕೋಬೇಕ್ರಿ. 1 ಸ್ಪೂನ್ದಷ್ಟು ಜೀರಿಗೆ, 1-2 ಸ್ಪೂನ್ದಷ್ಟು ಜೀರಿಗೆ ಹಾಕ್ಕೋಬೇಕು. ಅದನ್ನು ನೀರು ಹಾಕ್ಕೊಳ್ಳಾರ್ದ ಮಿಕ್ಸಿ ಮಾಡಿಕೊಂಡು, ಈಗ ಒಂದು ಬಟ್ಲಷ್ಟು ಮೊಸರು ತೊಗೊಂಡು ಅದಕ್ಕೆ ಅದೇನು ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು 1 ಸ್ಪೂನ್ ಅರಿಶಿಣದ ಪುಡಿ, 1-2 ಸ್ಪೂನ್ದಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನು ಚಂದಂಗೆ ಮಜ್ಜಿಗೆ ಕಟ್ಟಿಗೆದನ್ನು ತೊಗೊಂಡು ಈ ಥರ ಕಟ್ಕೊಂಡು ಬಿಡ್ಬೇಕ್ರಿ. ಇದು ಎಲ್ಲ ಚಂದಂಗೆ ಮಿಕ್ಸ್ ಆಗುತ್ತೆ. ಕಡಲೆ ಹಿಟ್ಟು ಹಚ್ಚೋದ್ರಿಂದ ಮಜ್ಜಿಗೆ ಸಾರು ಟೇಸ್ಟ್ ಸೂಪರ್ ಆಗಿರುತ್ತೆ. ಅದಕ್ಕೊಂದು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಚಂದಂಗೆ ಮಜ್ಜಿಗೆ ಕಟ್ಟಿಬೇಕ್ರಿ. ಇದು ಒಂದು ಮಜ್ಜಿಗೆ ಹದಕ್ಕೆ ಬರೋವರೆಗೂ ಕಡಿಬೇಕು. ಈ ಕಡಲೆ ಹಿಟ್ಟು ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಕಡಲೆ ಹಿಟ್ಟು ಹಾಕ್ಕೊಂಡು ಒಂದು ಸತಿ ಕಲಸಾದ್ಮೇಲೆ ನೀರನ್ನು ಹಾಕ್ಕೋಬೇಕ್ರಿ. ಇಲ್ಲಾಂದ್ರೆ ಕಡಲೆ ಹಿಟ್ಟು ಗಂಟಾಗಿ ಬರುತ್ತೆ. ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕ್ರಿ. ಇದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಎಲ್ಲನೂ ಬೆಲ್ಲ ಹಾಕ್ಕೊಳ್ಳೋದ್ರಿಂದ. ಇದು ಒಂದು ಸತಿ ಚಂದಂಗೆ ಕಲಸ್ಕೊಂಡು ಬಿಡ್ಬೇಕು. ಈಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕ್ರಿ. ಯಾಕಂದ್ರೆ ಕಡಲೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಅದು ಚಂದಂಗೆ ಕುದಿಸ್ಕೋಬೇಕಾಗತ್ತೆ. ಹಸಿ ಇದ್ರೆ ಟೇಸ್ಟ್ ಸರಿ ಬರೋಂಗಿಲ್ಲ. ಅದಕ್ಕೆ ಒಂದು ಸ್ಪೂನ್ದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಕರಿಬೇವು ಹಾಕ್ಕೋಬೇಕ್ರಿ. ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಹಾಕ್ಕೊಂಡು ಇದೇನು ಮಜ್ಜಿಗೆ ಇಷ್ಟೊತ್ತನ ಕಡ್ದಿರ್ತೀವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕ್ರಿ. ಇದನ್ನು ನೋಡ್ರಿ, ಈಗ ಹೊಟ್ಟೆ ಎಲ್ಲಿ ಹೋಗಕ್ಕೆ ಹೋಗ್ಬಾರ್ದು, ಮುಂದನ್ನೇ ನಿಂತ್ಕೊಂಡು ಹಿಂಗೆ ಕಲಿಸ್ಕೊತಾನೆ ಇರಬೇಕು. ಇಲ್ಲಾಂದ್ರೆ ಉಕ್ಕಿ ಬಂದುಬಿಡ್ತೈತಿ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಕೊತಾನೆ ಇರಬೇಕು. ಒಂದು ಕುದಿ ಬರೋವರೆಗೂ ಹಿಂಗೆ ಕಲಿಸ್ಕೊತಾನೆ ಇರಬೇಕಿದು. ಹಿಂಗೆ ಏನಾರ ಕೈ ಬಿಟ್ವು ಅಂತಂದ್ರೆ ಉಕ್ಕಿ ತಳಗೆ ಬಿದ್ದುಬಿಡ್ತೈತಿ ಜಲ್ದಿನ. ಅದಕ್ಕೆ ಒಂದು ಕುದಿ ಬರೋವರೆಗೂ ಹಾಗೆ ಕೈ ಆಡಿಸ್ಕೊತಾನೆ ಇದ್ವಿ ಅಂತಂದ್ರೆ ಮೊಸರು ಒಡೆಯಂಗಿಲ್ಲ. ಆಮೇಲೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದು ಚಂದಂಗೆ ಕುದ್ತಂದ್ರೆ ಚಂದ ಟೇಸ್ಟ್ ಬರುತ್ತೆ. ಈಗ ನೋಡ್ರಿ ಹಾಗೆ ಕೈ ಆಡಿಸ್ತಾನೆ ಇರಬೇಕಿದು. ಈಗ ನೋಡ್ರಿ ಒಂದು ಕುದಿ ಬಂತಿದು. ಇನ್ನೇನು ಉಕ್ತೈತಿ ಅಂತಂದಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಈ ಚಪಾತಿ ಜೊತೆ ಇದು ತಿಂದ್ರೂ ಟೇಸ್ಟಾಗಿ ಸೂಪರಾಗಿರುತ್ತೆ. ಮತ್ತು ಅನ್ನದ ಜೊತೆ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ವಿ ಅಂದ್ರೆ ಮಸ್ತ್ ಟೇಸ್ಟಾಗಿರುತ್ತೆ. ನೋಡಿರಿ, ಒಂದು ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಮಸ್ಕಾರ.